ನಾವೀಗ ಸಂಪೂರ್ಣ ಪ್ಲಾಸ್ಟಿಕ್ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಪ್ಲಾಸ್ಟಿಕ್ ಬಳಕೆಯಿಂದ ಜಗತ್ತಿಗೆ ಆಗುತ್ತಿರುವ ಸಮಸ್ಯೆಗಳ ಅರಿವು ಇದ್ದರೂ ಕೂಡ ನಾವು ಪ್ಲಾಸ್ಟಿಕ್ ಬಳಕೆಯಿಂದ ಹಿಂದೆ ಸರಿಯುತ್ತಿಲ್ಲ. ಸದ್ಯ ಪ್ಲಾಸ್ಟಿಕ್ ಅತಿಯಾದ ಬಳಕೆ ಹಿನ್ನೆಲೆ ಬಹುತೇಕ ಗುಡಿ ಕೈಗಾರಿಕೆಗಳು ಇಂದು ಕಣ್ಮರೆಯಾಗಿವೆ. ಆದರೆ ಬ್ರಹ್ಮಾವರದಲ್ಲಿ ಕುಟುಂಬವೊಂದು ಬುಟ್ಟಿ ಹೆಣೆದು ಕುಸರಿ ವಸ್ತುಗಳನ್ನು ಮಾರಾಟ ಮಾಡಿ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಶಕ್ತಿ ತುಂಬುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಪ್ರಪಂಚ ಪ್ಲಾಸ್ಟಿಕ್ ವಿಚಾರದಲ್ಲಿ ಎಷ್ಟು ಅವಲಂಬಿತವಾಗಿದೆ ಎಂದರೆ, ಮುಂಜಾನೆ ಎದ್ದು ಹಲ್ಲು ಉಜ್ಜುವ ಪ್ರಕ್ರಿಯೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಪ್ಲಾಸ್ಟಿಕ್ ಇಲ್ಲದ ಲೋಕವನ್ನ ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಸ್ಥಿತಿಗೆ ತಲುಪಿದ್ದೇವೆ. ಪ್ಲಾಸ್ಟಿಕ್ ಸಂಶೋಧನೆಯ ಬಳಿಕ ಬಹುತೇಕ ನಮ್ಮ ನಡುವಿನ ಗುಡಿ ಕೈಗಾರಿಕೆಗಳು ಕೂಡ ಕಣ್ಮರೆಯಾಗಿದೆ ಎಂದರೆ ತಪ್ಪಾಗಲಾರದು. ಅದರಲ್ಲೂ ಬುಟ್ಟಿ ಹೆಣೆಯುವಂತ ನಾಜೂಕಿನ ಕರಕುಶಲ ಕೆಲಸಗಾರರು ಇಂದು ಕಣ್ಣಿಗೆ ಕಾಣುವುದೇ ಅಪರೂಪ ಎನ್ನುವಂತಾಗಿದೆ. ಹಿಂದೆ ಬೆತ್ತ ಬಿದಿರುಗಳನ್ನು ಬಳಸಿ ಬುಟ್ಟಿಗಳನ್ನ ಮಾಡಲಾಗುತ್ತಿತ್ತು. ಆದರೆ ಕ್ರಮೇಣ ಪ್ಲಾಸ್ಟಿಕ್ ಅವುಗಳ ಜಾಗವನ್ನ ಆಕ್ರಮಿಸಿಬಿಟ್ಟಿತು. ಹೀಗಾಗಿ ಇಂದಿನ ಹೊಸ ಪೀಳಿಗೆಗೆ ನೈಸರ್ಗಿಕವಾಗಿ ಸಿಗುವ ಸಸ್ಯಜನ್ಯ ವಸ್ತುಗಳಿಂದ ಮಾಡಿದ ಇಂತಹ ವಸ್ತುಗಳು ಕಾಣಸಿಗುವುದೇ ಅಪರೂಪ ಎನ್ನುವಂತಾಗಿದೆ. ಬುಟ್ಟಿ ಹೆಣೆಯುವ ಕುಟುಂಬವೊಂದು ದೂರದ ಆಂಧ್ರ ಪ್ರದೇಶದ ನೆಲ್ಲೂರಿನಿಂದ ಬ್ರಹ್ಮಾವರಕ್ಕೆ ಬಂದಿದ್ದು, ಆಕಾಶವಾಣಿ ಮರುಪ್ರಸಾರದ ಕೇಂದ್ರದ ಸಮೀಪ ಬೀಡು ಬಿಟ್ಟಿದ್ದಾರೆ. ಬುಡಕಟ್ಟು ಜನಾಂಗದ 10 ಮಂದಿ ಆಕರ್ಷಕ ಬುಟ್ಟಿ ತಯಾರಿಸಿ ಮಾರಾಟ ಮಾಡಿ ಆತ್ಮನಿರ್ಭರ ಭಾರತ ಕಲ್ಪನೆಗೆ ಶಕ್ತಿ ತುಂಬುತ್ತಿದ್ದಾರೆ. ಆಂಧ್ರದಿಂದ ಖರ್ಜೂರ ಮರದ ದಿಮ್ಮಿಗಳನ್ನು ತಂದು ಬುಟ್ಟಿಗಳನ್ನು ತಯಾರಿಸುತ್ತಾರೆ. ರಸ್ತೆ ಪಕ್ಕದ ಪಾದಚಾರಿ ಮಾರ್ಗವೇ ಇವರ ಕಾರ್ಯಾಗಾರದ ಸ್ಥಳ. ಕುಟುಂಬದ ಸದಸ್ಯರೆಲ್ಲರೂ ಬುಟ್ಟಿ ತಯಾರಿಕೆಯಲ್ಲಿ ಕೈಜೋಡಿಸುವುದು ವಿಶೇಷ. ಒಬ್ಬ ಸದಸ್ಯ ಸದ್ಯ ದಿನಕ್ಕೆ 2 ರಿಂದ 3 ಬುಟ್ಟಿಗಳನ್ನು ಹೆಣೆಯುತ್ತಾರೆ. ಖರ್ಜೂರ ಮರದ ರೆಂಬೆಗಳನ್ನು ಬಳಸಿಕೊಂಡು ವಿವಿಧ ಆಕಾರದ ಬುಟ್ಟಿಗಳನ್ನು ಹೆಣೆಯುವ ದೃಶ್ಯವನ್ನು ನೋಡುವುದೇ ಬಲು ಸೊಗಸು. ಸ್ಥಳದಲ್ಲಿ ಮಾರಾಟ ಮಾತ್ರವಲ್ಲದೆ ಈ ಬುಟ್ಟಿಗಳನ್ನು ತಲೆ ಮೇಲೆ ಹೊತ್ತು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವುದು ಇವರ ವಿಶೇಷತೆ. ಖರ್ಜೂರದ ರೆಂಬೆಗಳಿಂದ ಮಾಡಿರುವ ಬುಟ್ಟಿ ಕರಾವಳಿ ಭಾಗಕ್ಕೆ ಬಲು ಅಪರೂಪ ಎನ್ನಬಹುದು. ಇನ್ನು ಈ ಬುಟ್ಟಿಗಳು ನೈಸರ್ಗಿಕವಾಗಿ ಸಿಗುವ ವಸ್ತುವಿನಿಂದ ಮಾಡಿರುವುದರಿಂದ ಇದರ ಬಳಕೆಯಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ಕರಕುಶಲ ನೈಪುಣ್ಯತೆಯನ್ನು ಹೊಂದಿರುವ ಈ ಬುಟ್ಟಿಗಳು ಆರೋಗ್ಯಕ್ಕೂ ಉತ್ತಮ. ದೂರದರ್ಶನದೊಂದಿಗೆ ಬುಟ್ಟಿ ತಯಾರಿ ಮಾಡುವ ಕುಟುಂಬದ ಮುಖ್ಯಸ್ಥ ವೆಂಕಟೇಶ್, ಬುಟ್ಟಿ ಹೆಣೆಯುವುದು ನಮ್ಮ ಮೂಲ ಕಸುಬಾಗಿದ್ದು ಅಜ್ಜನ ಕಾಲದಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ಆಂಧ್ರದ ನೆಲ್ಲೂರಿನಿಂದ ಬ್ರಹ್ಮಾವರಕ್ಕೆ ಬಂದಿದ್ದು ಕಳೆದ 10 ದಿನಗಳಿಂದ ಬುಟ್ಟಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದರು. ಇದ್ರ ಬಿಟ್ಟು ಇದಕ್ಕೂ ಉದ್ದೇಶ ಆಯಿತು. ಇದು ಖರ್ಜೂರನ ಕಡ್ಡಿದು ಖರ್ಜೂರನ ಬುಟ್ಟಿ ಮಾಡಿದ್ವಿ. ಬಳಕೆ ಬರ್ತದೆ, ಪರವಾಗಿಲ್ಲ, ಒಳ್ಳೆ ವ್ಯಾಪಾರ ಆಯಿತು. ನಾವು ಬಂದುವಾಗ 10 ದಿವಸ ಆಯ್ತು ಬಂದು. ಡಿಸೈನ್ ಬುಟ್ಟಿ ಎಲ್ಲ ಮಾಡಿದ್ವಿ ಸರ್. ಪೂಜಾ ಬುಟ್ಟಿ, ಅಡಿಕೆ ಹಾಕೋ ಬುಟ್ಟಿ, ಅನ್ನ ಹಾಕೋಕು ಎಲ್ಲ ಐಟಮ್ ಹಾಕ್ಬೋದು. ಫುಡ್ಡು ಇಡ್ತಾರಲ್ಲ, ಹಣ್ಣು ಅದೆಲ್ಲ ಮಾಡಿದ್ವಿ ಸರ್ ಬುಟ್ಟಿ. ಭೇಟಿ ಪಡಾವೋ ಭೇಟಿ ಬಚಾವೋ ಆಂದೋಲನದ ಉಡುಪಿ ಜಿಲ್ಲೆಯ ರಾಯಭಾರಿ ಸವಿತಾ ಯರ್ಮಾಳ್, ಉಡುಪಿಯನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡುವಲ್ಲಿ ಇಂತಹ ಬುಟ್ಟಿಗಳು ಸಹಕಾರಿ. ಮುಂದಿನ ಪೀಳಿಗೆಗೂ ಇವನ್ನು ಪರಿಚಯಿಸುವ ಅಗತ್ಯವಿದೆ. ಹಾಗಾಗಿ ಜನರು ಇಂತಹ ಬುಟ್ಟಿಗಳನ್ನು ಖರೀದಿಸಿ ಗುಡಿ ಕೈಗಾರಿಕೆ ಉಳಿಸಲು ಕೈಜೋಡಿಸಬೇಕು ಎಂದರು. ಮತ್ತೆ ಹಿಸ್ಟ್ರಿ ರಿಪೀಟ್ಸ್ ಅಗೇನ್ ಅಂತಾರಲ್ಲ, ಹಾಗೆ ಒಂದು ಕಾಲದಲ್ಲಿ ಒಂದು ಕೆಲವೇ ಪಂಗಡಗಳಲ್ಲಿ ಸೀಮಿತ ಆಗಿದ್ದಂಥ ಒಂದು ಈ ಬುಟ್ಟಿಗಳು ಈಗ ನಮ್ಮ ಕಣ್ಮುಂದೆ ಇವತ್ತು ನಮ್ಮ ಎದುರಿಗೆ ಮಾಡಿ ತೋರಿಸ್ತಾ ಇದ್ದಾರೆ. ಆಂಧ್ರದಿಂದ ಬಂದಿದ್ದಾರಂತೆ. ಈ ಒಂದು ಬುಟ್ಟಿಯನ್ನು ಅವರು ಮಾಡ್ತಾ ಇರೋದು ನೋಡಿದರೆ ಬಹುಶಃ ನಮ್ಮ ಕಾಲೇಜ್ ಮಕ್ಕಳಿಗೂ ಇದನ್ನೊಂದು ಕಲಿಸಿದ್ರೆ ಒಂದು ಬದುಕು ಕಟ್ಟಿಕೊಳ್ಳುವ ಕೆಲಸ ಆಗಬಹುದೇನೋ ಅಂತ ಅನಿಸ್ತದೆ. ಸಾಲಿಗ್ರಾಮ ನಿವಾಸಿ ಸಕೇಶ್, ಬುಟ್ಟಿಗಳು ತುಂಬಾ ಗಟ್ಟಿಯಾಗಿದ್ದು ತುಂಬಾ ಬಾಳಿಕೆ ಬರುತ್ತವೆ. ಸಂತರ್ಪಣೆಯಲ್ಲಿ ಬಳಸುವ ಅನ್ನದ ಬುಟ್ಟಿ, ಹಣ್ಣು ಹಂಪಲು ಹಾಗೂ ತರಕಾರಿಗಳ ಸಂಗ್ರಹಕ್ಕೆ ಯೋಗ್ಯವಾದ ವಿವಿಧ ಆಕಾರದ ಬುಟ್ಟಿಗಳನ್ನು ತಯಾರಿಸುತ್ತಿದ್ದು ಗೃಹ ಬಳಕೆಗೆ ಯೋಗ್ಯವಾಗಿದೆ ಎಂದು ಹೇಳಿದರು. ಅವರು ಕಷ್ಟಪಡೋ ಬುಟ್ಟಿ ಎಣಿಸ್ಕೊಂಡ್ರೆ ಬುಟ್ಟಿ ತುಂಬ ಖುಷಿ ಆಯ್ತು ಕಂಡ್ರೆ, ತುಂಬ ಲುಕ್ಕು ಇತ್ತು. ಮತ್ತೆ ಕುಲಕಸುಬಾಗಿ ಆ ಕೆಲಸ ಮಾಡ್ತಿದ್ರೆ ಅದನ್ನ ನೋಡ್ರೆ ಮತ್ತೆ ಭಾರಿ ಖುಷಿ ಆಯ್ತು ಸರ್ ಆ ಬುಟ್ಟಿ ಬಗ್ಗೆ. ಮತ್ತೆ ಹಣ್ಣು ಸ್ಟೋರೇಜ್ ಮಾಡಿ ಇಡೋದಾರು ಹಾಳಾಗೋದಿಲ್ಲ ಹಣ್ಣು.
ಮತ್ತು ಈರುಳ್ಳಿ ಮನೆಯಲ್ಲಿ ಕೆಲವು ಬೆಳ್ಳುಳ್ಳಿ ಐಟಮ್ಗಳು ಇದನ್ನೆಲ್ಲ ಇಡೋಕೆ ಸಣ್ಣ ಸಣ್ಣ ಬುಟ್ಟಿ ಸಮೇತ ಮಾಡಿದ್ರು ಅದ್ರಾಗ. ಒಟ್ಟಾರೆಯಾಗಿ ಇಂತಹ ಕರಕುಶಲ ಕಲೆ ಹಾಗೂ ಗುಡಿ ಕೈಗಾರಿಕೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ಹೀಗಾಗಿ ಮುಂದಿನ ಪೀಳಿಗೆ ಇಂತಹ ಅಪರೂಪದ ವಸ್ತುಗಳನ್ನು ನೋಡಲು ಸಿಗುವುದೇ ಅಸಾಧ್ಯ ಎನ್ನುವಂತಾಗಿದೆ. ಹಾಗಾಗಿ ಕಲೆ ಹಾಗೂ ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಬೇಕಾದ ಅಗತ್ಯವಿದೆ.